ಹಲೋ ನನ್ನ ಆತ್ಮೀಯ ಸ್ನೇಹಿತರೆ, ಯಾವ ವ್ಯಕ್ತಿ ತನಗೆ ತಾನೇ ಕಡಿವಾಣ ಹಾಕಿಕೊಳ್ಳುವನೋ ಅವನೇ ಸ್ವತಂತ್ರ ವ್ಯಕ್ತಿ. ಇದು ಒಂದು ಲೋಕೋಕ್ತಿ. ಇವತ್ತು ನನ್ನಣ್ಣ ನನಗೆ ಒಮ್ಮೆ ಹೀಗೆ ಅಜ್ಜಿನ ನೋಡ್ಕೊಂಡು ಬಾ, ಹಾಗೆ ಅಜ್ಜಿಗೆ ಸ್ವಲ್ಪ ಖರ್ಚಿಗೆ ಅಮೌಂಟ್ ಬೇಕಾಗಿದೆ, ಕೊಟ್ಬಿಟ್ಟು ಬಾ ಅಂತ ಹೇಳಿ ಊರಿಗೆ ಕಳಿಸಿದ್ರು. ಯೂಶ್ವಲಿ ಅಣ್ಣನಿಗೆ ಹೆಣ್ಮಕ್ಳನ್ನ ಸ್ವತಂತ್ರವಾಗಿ ಓಡಾಡೋದನ್ನು ಕಲಿಸ್ಬೇಕು, ಅವರು ಓಡಾಡಿ ಕಲ್ತ್ಕೊಳ್ಬೇಕು ಹೊರಗಡೆ ಎಲ್ಲ ಅಂತ ಅನ್ನೋದು ಅವರ ಅನುಭವ. ಸೊ ಹಾಗಾಗಿ ಯೂಶ್ವಲಿ ನನ್ನನ್ನು ಆವಾಗವಾಗ ಕಲಿಸ್ತಾಯಿದ್ರು. ಹೀಗೆ ನನ್ನ ಅಜ್ಜಿ ಮನೆಗೆ ಹೋದಾಗ ಅಜ್ಜಿ ಭೇಟಿಯಾದೆ. ಅಜ್ಜಿಗೆ ಕೊಡಬೇಕಾಗಿರೋ ಅಮೌಂಟನ್ನು ಕೊಟ್ಬಿಟ್ಟು ನಾನು ಅಜ್ಜಿ ಯೂಶ್ವಲಿ ನನ್ನನ್ನು ಪೊಲೀಸಮ್ಮ ಅಂತ ಕರೆಯೋರು. ಏನು ಪೊಲೀಸಮ್ಮ ಬಂದ್ಯಾ, ಏನು ಸಮಾಚಾರ, ಅಪ್ಪಾಜಿ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ, ಹಿಂಗೆಲ್ಲ ಕೇಳಿ ವಿಚಾರಿಸಿ ಸ್ವಲ್ಪ ತರಲೆ ತುಂಟಾಟ ಎಲ್ಲ ಅಮ್ಮ ಆಡಿಕೊಂಡು ನನ್ನ ಅತ್ತೆ ಮಗಳು ಜೊತೆ ಎಲ್ಲ ಮಾತಾಡಿಕೊಂಡು ಅವತ್ತು ನೈಟ್ ಉಳಿದಿದ್ದು ಬೆಳಗಿನ ಜಾವ ಹೊರಟು ಬರುವಾಗ ನನಗೆ ಕೈಯಲ್ಲಿ ಸ್ವಲ್ಪ ದುಡ್ಡಿತ್ತಲ್ಲ, ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು. ಹಾಗೆ ಸ್ವಲ್ಪ ಖರ್ಚು ಮಾಡ್ಕೊಂಡ್ಬಿಟ್ಟೆ. ಅಣ್ಣ ನನಗೆ ಸ್ವಲ್ಪ ಏನು ಖರ್ಚಿಗೆ ಕೊಡ್ತಾ ಇದ್ರಲ್ಲ ಬಸ್ ಚಾರ್ಜಿಗೆ, ಅಗತ್ಯಕ್ಕಿಂತ ಸ್ವಲ್ಪ ಹೆಚ್ಚಿಗೆನೇ ಕೊಟ್ಟಿರ್ತಿದ್ರು, ಇರಲಿ ಸೇಫರ್ ಸೈಡು ಅಂತ ಅಂದ್ಬಿಟ್ಟು. ಹಾಗೆ ಕೊಟ್ಟ ಹಣದಲ್ಲೇ ನಾನು ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ನನಗೆ ಅರಿವಿಗೂ ಕೂಡ ಬರಲಿಲ್ಲ. ನಾನು ಆಲ್ಮೋಸ್ಟ್ ತಿಪ್ಟೂರಿಗೆ ಬಂದೆ ನೋಡಿದ್ರೆ ನನಗೆ ಪ್ರೈವೇಟ್ ಬಸ್ ಒಂದು ಕಾಯ್ತಾಯಿತ್ತು. ನಾನು ಅದಕ್ಕೆ ಹೋಗಬೇಕಿತ್ತು. ಆ್ಯಕ್ಚುಲಿ 2 ಗಂಟೆಗೆ ಇತ್ತದು, ಅಲ್ಲಿ ನಿಂತಿದೆ. ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಆಲೋಚನೆಯಲ್ಲಿದ್ದೆ. ಆದರೆ ಅದು 3:30-4 ಗಂಟೆಗಿತ್ತು. ಸರಿ ಬೇಗ ಬಾ ಅಂತ ಹೇಳಿದರು, ಲೇಟ್ ಮಾಡ್ಕೊಬೇಡ ಅಂತ ಹೇಳಿದ್ರಲ್ಲ. ಹಾಗಾಗಿ ಆಗಿನ ಕಾಲದಲ್ಲಿ ಫೋನ್ ಏನೂ ಇರಲಿಲ್ಲ ಅಲ್ವಾ, ಸೊ ಆತಂಕ ಕೂಡ ಇರ್ತಿತ್ತು. ಆದಷ್ಟು ಬೇಗ ಬಾ ಅಂತ ಹೇಳಿದರು ಹೋಗಿ ಕಳಿಸುವಾಗನೇ. ಸೊ ನಾನೇನು ಮಾಡಿದೆ, ಸರಿ ಬೇಗವೇ ಹೋಗೋಣ ಅಂತ ಅಂದ್ಬಿಟ್ಟು ಪ್ರೈವೇಟ್ ಬಸ್ಸಿಗೆ ಅಂತ ಓಡೋಕ್ಕೆ ಅಂತ ನೋಡ್ತೀನಿ. ನನ್ನ ಹತ್ರ ಕೇವಲ 5 ರೂಪಾಯಿ ಮಾತ್ರ ಇದೆ. ನನಗೆ ಅವಶ್ಯಕತೆ ಇದ್ದಿದ್ದು 10 ರೂಪಾಯಿ. ನನಗೆ ಸುತ್ತಮುತ್ತ ಬಿಡು, ಯಾರೋ ಪರಿಚಯ ಇರ್ತಾರೆ, ಯಾರು ಕೇಳೋಣ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು. ಆವಾಗ ಅಲ್ಲಿ ಸುಮಾರು ಜನ ಇದ್ದರು, ನಂಗೆ ದಿನ ಗೊತ್ತು, ಆದರೆ ಕೇಳೋಕ್ಕೇನೋ ಮುಜುಗರ. ಆದರೆ ಅಣ್ಣನ ಕೊಲಿಗೊಬ್ಬರು ಅಲ್ಲೇ ನಿಂತಿದ್ರು. ಅವ್ರು ಸುಮಾರು ಸಲ ನಾನು ನೋಡಿದ್ರು, ನಾನು ಅವ್ರನ್ನ ನೋಡಿದ್ದೆ. ಅದೇಕೋ ಅವ್ರು ನನ್ನನ್ನು ಮರ್ತಿದ್ರು ಅಂತ ಅನ್ಕೋತೀನಿ. ನಾನು ಅಂಕಲ್, ನನ್ನ ಹತ್ರ ಸ್ವಲ್ಪ ಬಸ್ ಚಾರ್ಜಿಗೆ ಕಡಿಮೆ ಇದೆ, 5 ರೂಪೀಸ್ ಇದೆ ನನ್ನ ಹತ್ರ, ನನಗೆ 10 ರೂಪೀಸ್ ಬೇಕು, ನನಗೆ 5 ರೂಪೀಸ್ ಕೊಡ್ತೀರಾ, ನನ್ನ ಶಿವಮೂರ್ತಿ ಅವ್ರ ಮಗಳು ಅಂತೆಲ್ಲ ಹೇಳಿದೆ. ಆದರೆ ಅಂಕಲ್ಗೆ ನನ್ನ ಜ್ಞಾಪಕ ಬರಲಿಲ್ಲ ಅನ್ಕೋತೀನಿ, ಅಥವಾ ಗೊತ್ತಿಲ್ಲ ಅವ್ರೇನು ಯೋಚನೆ ತಲೆಯಲ್ಲಿ ಓಡ್ತಾ ಇತ್ತು ಅಂತ. ಅವರು ಇಲ್ವಲ್ಲಮ್ಮ, ನಾನು ಯಾವತ್ತೂ ನೀನು ನೋಡಿಲ್ವಲ್ಲ ಅಂದರು. ನನಗೆ ಯಾಕೋ ತುಂಬ ಬೇಜಾರಾಯಿತು ಮತ್ತು ಅಳು ಬಂತು. ಆದರೆ ಅಲ್ಲೆಲ್ಲೂ ಅಳ್ಳಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಅಲ್ಲೇ ನನ್ನ ಅತ್ತೆ ಮನೆ ಇತ್ತು, ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಹೋಗಿ ನನ್ನ ಅತ್ತೆ ಸಹಾಯ ತಗೊಂಡು ಅಲ್ಲಿ ಅವ್ರ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ಬಂದು ಇದು ನಡೆದಿದ್ದ ವಿಷಯ ಎಲ್ಲ ಹೇಳಿದೆ. ಅಣ್ಣ ಅವಾಗ ಒಂದು ಮಾತು ಹೇಳಿದ್ರು, ನೋಡಮ್ಮ, ನಮಗೆ ಏನು ಅವಶ್ಯಕತೆ ಇದೆಯೋ, ಅಂದರೆ ನಮಗೆ ಇವಾಗ ಏನು ಹೋಗ್ಬೇಕಂತ ಇದೆಯೋ ಅಲ್ಲಿಗೆ ಹೋಗಬೇಕಾದಂತಹ ಆ ಹಣವನ್ನು ಎತ್ತಿಟ್ಟು ಬೇರೆ ಖರ್ಚನ್ನ ಉಳಿಸ್ಕೋಬೇಕು. ಯೂಶ್ವಲಿ ನಮಗೆ ಅದಕ್ಕೆ ಕತ್ರಿನ ಹಾಕ್ಕೊಂಡು ಅಥವಾ ನಾವು ಹೋಗೋಕ್ಕೆ ರೀಚ್ ಆಗೋಕ್ಕೆ ಬೇಕಾಗಿರುವಂತಹ ಹಣವನ್ನು ದಲ್ಲಿಗೆ ನಾವು ಯೂಸ್ ಮಾಡಬಾರ್ದು. ಹಣ ಹೆಂಗಪ್ಪ ಅಂತಂದರೆ ಅದು ಸಮಯಕ್ಕೆ ಬೇಕು. ನಮಗೆಲ್ಲ ಒಂದು ಕಡೆ ರೀಚ್ ಆಗಬೇಕು, ನಾವೇನೋ ಒಂದು ತಗೋಬೇಕು ಮಾಡಬೇಕು ಅಂದಾಗ ಹಣದ ಅವಶ್ಯಕತೆ ಖಂಡಿತ ಇದೆ. ಅದನ್ನು ಹುಷಾರಾಗಿ ನಮಗೆ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿದರೆ ಮಾತ್ರ ಅದು ನಮ್ಮ ಜೊತೆ ಇರುತ್ತೆ, ಅದು ಸಹಾಯಕ್ಕೆ ಬರುತ್ತೆ. ಅಥವಾ ನಿನ್ನ ಮನಸ್ಸು ಇಚ್ಛೆ, ನಿನ್ನ ಬುದ್ಧಿಗೆ ನಿನ್ನ ಒಂದು ಇದನ್ನು ಯೋಚನೆಯನ್ನು ಕೊಟ್ಬಿಟ್ರೆ ಅದು ಏನು ಪ್ರಯೋಜನಕ್ಕೆ ಬರಲ್ಲ ಅಂತ ಕೂರಿಸ್ಕೊಂಡು ಹೇಳಿದ್ರು. ಅಣ್ಣನ ಹಾಗೆ ಪೋಲ್ ಮಾಡಬಾರ್ದು ಅಂತ. ಅರ್ಥ ಆಯಿತು. ನಾನು ಆ ಏಜ್ ಚಿಕ್ಕದಾದ್ರೂ ಅವ್ರು ಹೇಳಿದ್ದ ಉದ್ದೇಶ ಅರ್ಥ ಆಯಿತು. ಅವತ್ತಿನಿಂದ ಯೂಶ್ವಲಿ ನಾನು ಸ್ವಲ್ಪ ಖರ್ಚು ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದೆ. ಅಂದರೆ ಲೈಕ್ ನನಗೆ ಅಗತ್ಯಕ್ಕೆ ಬೇಕಾಗಿರೋ ಅಂಥ ಹಣನ ಎತ್ತಿಟ್ಕೊಂಡು ಮತ್ತೆ ಉಳಿದ ಹಣದಲ್ಲಿ ನಾನು ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಈಗಲೂ ನಾನು ಮಾಡ್ತಾಯಿದ್ದೀನಿ. ಅವರು ಹೇಳ್ಕೊಟ್ಟ ಆ ಒಂದು ಪಾಠ ನನಗಿವತ್ತು ಕಣ್ಣು ಕಟ್ಟಿದಂಗಿದೆ. ನಾನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನಾನು ಅನುಭವಿಸಿದ ಆ ಒಂದು ಮುಜುಗರ ಅಂತಾರೋ ಅಥವಾ ಒಂದು ಇನ್ಕನ್ವೀನಿಯನ್ಸ್ ಒಂಥರ ಏನಂತ ಹೇಳ್ತಾರೆ, ಅದು ವರ್ಡ್ ಸಿಗ್ತಾಯಿಲ್ಲ ನನಗೆ. ಸೊ ಆ ಒಂದು
ಸಂಗತಿ, ಆ ಒಂದು ಘಟನೆ ನನಗಿವತ್ತು ತಲೆಯಲ್ಲಿ ಕೂತಿದೆ. ಒಬ್ಬರನ್ನ ನಮಗೆ ಆ ದುಡ್ಡಿಲ್ದಲ್ಲ ಸ್ಥಿತಿಯಲ್ಲಿ ನಮ್ಮನ್ನು ಅವ್ರು ನೋಡೋ ರೀತಿ ಹೇಗಿರುತ್ತೆ ಅನ್ನೋದನ್ನು ನನಗೆ ಅವತ್ತು ಅರ್ಥ ಆಯಿತು, ದುಡ್ಡಿನ ಬೆಲೆ ಅರ್ಥ ಆಯ್ತಾ ಸ್ನೇಹಿತರೆ. ಇವತ್ತು ಈ ಥರ ಅಣ್ಣ ಸಾಕಷ್ಟು ಸಲ ಈ ಥರದ್ದು ಘಟನೆಗಳು ನಡೆದಾಗ ನನಗೆ ಕೂರಿಸ್ಕೊಂಡು ಹೇಳಿದ್ದುಂಟು. ಕೂತ್ಕೊಂಡು ಈ ಥರ ಎಲ್ಲ ಮಾಡಬಾರ್ದು, ಈ ಥರ ಯೂಸ್ ಬೈತಿರ್ಲಿಲ್ಲ ಯಾವತ್ತು. ಕೋಪ ಬಂದಿದ್ದರೆ ಮಾತ್ರ ಒದೆ ಬೀಳ್ತಾಯಿತ್ತು. ಬಟ್ ಆಲ್ಮೋಸ್ಟ್ ನಮಗೆ ಅವ್ರು ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ತಾಯಿದ್ರು, ಹೀಗೆ ಮಾಡಬಾರ್ದು ಅಂತ. ಸೊ ಆ ಒಂದು ಅವರ ಯೋಚನಾ ಲಹರಿ ನಮ್ಮ ಮೇಲೆ ಅವಾಗವಾಗ ಇಂಪ್ಯಾಕ್ಟ್ ಆಗ್ತಿತ್ತು. ಮತ್ತು ಅವರು ಹಾಗೆ ನಡ್ಕೊಳ್ಳೋರು ಕೂಡ. ಮನೆಯಲ್ಲೂ ಕೂಡ ಯಾವುದೇ ಒಂದು ಖರ್ಚಿಗೆ, ಫ್ಯಾಮಿಲಿಗೆ ಅಂತ ತೆಗೆದಿಟ್ಟ ಹಣವನ್ನು ಬೇರೆ ಯಾವುದಕ್ಕೂ ಯೂಸ್ ಮಾಡ್ದಲೆ ಆ ಫ್ಯಾಮಿಲಿಗೆ ಮತ್ತು ಅದ್ರ ಈ ಹೊರಗಡೆ ಖರ್ಚಿಗೆ, ಅದಕ್ಕೆ ಎರಡರ ಮಧ್ಯೆ ಒಂದು ಡಿಫ್ರೆನ್ಸ್ ಖಂಡಿತ ಅವರು ಇಟ್ಕೋತಾಯಿದ್ರು. ಸೊ ಅವ್ರನ್ನ ನೋಡಿ ನಾನು ಸುಮಾರು ಸಲ ಕಲ್ತಿದ್ದು ಸುಮಾರಿದೆ ಸ್ನೇಹಿತರೆ. ಇಂಥ ತಂದೆಯ ಮಾರ್ಗದರ್ಶನದಲ್ಲಿ ಬೆಳೆದ ನನಗೆ ಅವರ ಕಾಲವಾದ ನಂತರ ಅವರ ಒಂದು ಮಾರ್ಗದರ್ಶನ ಬೇಕು ಅಂತ ಸುಮಾರು ಸಲ ಅನ್ನಿದ್ದುಂಟು. ಅದೆಲ್ಲ ಗೊತ್ತಿಲ್ಲ, ಕಾಣದ ಕೈಯಿಂದ ನನಗೆ ಹಿಂದೆ ನಿಂತ್ಕೊಂಡು ಇವತ್ತು ನನಗೆ ಈ ಧೈರ್ಯ ತುಂಬಿದೆ, ಈಗ ಜೀವನ ನಡೆಸೋಕ್ಕೆ ಶಕ್ತಿ ನೀಡ್ತಿದೆ ಅಂದರೆ ಅದು ನನ್ನ ತಂದೆನೇ ಅನ್ಕೋತೀನಿ. ಆಯಿತಾ, ಇವತ್ತಿನ ಈ ಘಟನೆ ಸಂಗತಿಯನ್ನು ಹಂಚ್ಕೊಂಡಿದ್ದು ನಿಮ್ಗಿಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಲ್ಲ, ಖಂಡಿತ ಹೀಗೆ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಕೂಡ ಮರೀದಲೇ ಮಾಡಿ. ಇದರಿಂದ ನನಗೆ ಕೂಡ ಇನ್ನೂ ಇಂಥ ಮೋಟಿವೇಶ್ನಲ್ ಸಂಗತಿಗಳನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.